ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರ. ಪವರ್ ಆಫ್ ವುಮೆನ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಟಕ್ಸ್ ಹಿಡಿಯುವಾಗ ನೀವು ಯಾವ ಕ್ರಮವನ್ನು ಉಪಯೋಗಿಸಿದರೆ ಟಕ್ಸ್ ಸರಿಯಾಗಿ ಬರುತ್ತೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ತೆಳು ಸೀರೆಗೆ ಹೇಗೆ ಲೈನಿಂಗ್ ಅಟ್ಯಾಚ್ ಮಾಡಿ ಟಕ್ಸ್ ಹಿಡಿಯೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇದು ತೆಳು ಸೀರೆ. ಇದು ಒಂದು ಸೈಡ್ಗೆ ನೀವು ಸೈಡು ಹೊಲಿದಿದೆ, ಕುಚ್ಚು ಹಚ್ಚಿದ್ದಾರೆ. ನಾನು ಇನ್ನೊಂದು ಸೈಡ್ಗೆ ನಿಮಗೆ ಯಾವ ಥರ ನೀವು ಸೈಡ್ ಹೊಲಿಬೇಕು, ಕೆಲವೊಬ್ಬರು ಸೈಡ್ ಹೊಲಿಲಿಕ್ಕೆ ಬರಲ್ಲ ಅಂಥವ್ರಿಗೆ ನಾನು ಸೈಡ್ ಹೇಗೆ ಹೊಲಿಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಥರ ಒಂದು ಫೋಲ್ಡ್ ಮಾಡಿಸ್ಬಿಟ್ಟು ಸೈಡ್ ನೀಟಾಗಿ ಕಟ್ ಮಾಡ್ಕೋಬೇಕು. ಇನ್ನೊಂದು ಫೋಲ್ಡನ್ನು ನೀವು ಈ ಥರನೇ ಮತ್ತೊಂದು ಫೋಲ್ಡು ಅಂದರೆ 2 ಫೋಲ್ಡ್ ಮಾಡಿ ನೀವು ಹೊಲಿಗೆಯನ್ನು ಹಾಕಬೇಕು. ಫ್ರೆಂಡ್ಸ್, ಸೈಡ್ ಹೊಲಬೇಕಾದ್ರೂ ನೀಟಾಗಿ ಹೊಲ್ಕೊಡ್ಬೇಕು. ಯಾಕಂತಂದರೆ ನೇರ ಇಲ್ಲದಾಗಿದ್ದರೆ ಸೀರೆ ಉಡೋದಕ್ಕೆ ಅವರಿಗೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ನೀಟಾಗಿ ನೀವು ಸ್ಟ್ರೇಟಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಬಿಟ್ಟು ನೋಡಿ, ಈ ಥರನೇ ನೀವು ಮಡಚಿಬಿಟ್ಟು ಒಂದು ಫೋಲ್ಡು ಮತ್ತು ಇನ್ನೊಂದು ಫೋಲ್ಡಲ್ಲಿ ಮಡಚಿಬಿಟ್ಟು ತುದಿಯಿಂದ ಸಹ ಇದೇ ಥರನೇ ಬರಬೇಕು. ನೋಡಿ, ತುದಿಗೆ ಹಿಂದೆ ಮುಂದೆ ಮಾಡಿ ಮಡಚೋದು ಈ ಥರ ಎಲ್ಲ ಮಾಡಿದರೆ ಬರಲ್ಲ. ನೀಟಾಗಿ ಇದ್ದರೆ ಸೀರೆನೂ ನೀಟಾಗಿ ಉಟ್ಕೊಳ್ಳೋಕ್ಕೆ ಬರುತ್ತೆ. ನೋಡಿ ಫ್ರೆಂಡ್ಸ್, ಈ ಥರನೇ ಒಂದು ಫೋಲ್ಡ್ ಆದಮೇಲೆ ಅದೇ ರೀತಿಯಲ್ಲಿ ಅದೇ ಪ್ರಕಾರದಲ್ಲಿ ನೀವು ಇನ್ನೊಂದು ಫೋಲ್ಡನ್ನು ಮಡಿಸ್ತಾ ಹೋಗಬೇಕು. ನೀವು ಫಾಸ್ಟಾಗಿ ಮಷಿನ್ ಓಡಿಸ್ಬಾರ್ದು, ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ನೀವು ಮಡಚಿಬಿಟ್ಟು ಈ ಥರನೇ ನೀವು ಫಸ್ಟ್ ಟೈಮು ನೀವು ಹೊಲಿಗೆ ಕಲ್ತಿರ್ತೀರ, ಆದರೆ ಸರಿ ಹೊಲಿಯೋದು ಹೇಗೆ, ಫಾಲ್ ಹಚ್ಚೋದು ಹೇಗೆ ಅಂತ ಬರಲ್ಲ. ಆವಾಗ ಈ ಥರದನ್ನು ನೀವು ನೋಡ್ಕೋಬೇಕಾಗುತ್ತೆ. ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ನೋಡಿ, ಈ ಥರನೇ ಎಂಡ್ವರೆಗೂ ಸಹ ನೀವು ಇದೇ ಥರನೇ ಮಡಚಿಬಿಟ್ಟು ಹೊಲಿತಾ ಬರಬೇಕು. ನೋಡಿ, ಎಂಡ್ವರೆಗೂ ಸಹ ಇದೇ ಥರನೇ ನೀವು ಮಡಚಬೇಕು. ಯಾಕಂತಂದರೆ ಅಲ್ಲಿ ಕೂಡ ನೀವು ಎಳಿಬಾರ್ದು. ನಾವು ಹೇಗಿರುತ್ತೋ ಅದೇ ಥರನೇ ಅಲ್ಲಿಂದ ಇಲ್ಲಿವರೆಗೂ ಮಡಚ್ತಾ ಬರಬೇಕು. ನೋಡಿ, ಈ ಥರನೇ ಹಿಂದೆ ಮುಂದೆ ಆಗದ ಹಾಗೆ ನೀವು ಸರಿಯಾಗಿ ಅಲ್ಲಿ ರಫ್ ಮಾಡಬೇಕು. ಮೊದಲಿಗೂ ಸಹ ರಫ್ ಮಾಡಿನೇ ತಗೋಬೇಕು, ಹೊಲಿಬೇಕು. ಇವಾಗೂ ಸಹ ನೀವು ನೋಡಿ, ಈ ಥರನೇ ನೋಡಿ, ಹಿಂದೆ ಮುಂದೆ ಆಗಬಾರ್ದು. ಈ ಥರನೇ ರಫ್ ಹೊಲಿಗೆ ಹಾಕಿ ನೀವು ಎಂಡ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ನೀವು ಇದೇ ಥರನೇ ಮಾಡ್ಕೊಳ್ಳಿ. ಇವಾಗ ಇದರದೇ ಬ್ಲೌಸು ನೋಡಿ, ಇದೇ ಸಾರಿ ಇದರದೇ ಬ್ಲೌಸನ್ನು ನಾನು ನೀವು ಹೇಗೆ ಟಕ್ಸ್ ಹಿಡಿಬೇಕಂತ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ನಾನು ಇದನ್ನು ಗಮ್ಮಿಂದ ಅಂಟಿಸಿದ್ದೀನಿ. ಇದು ಫ್ರೆಂಡ್ಸ್, ಇದು ಗಮ್ಮು ತುಂಬ ಚೆನ್ನಾಗಿ ಬರುತ್ತೆ. ಯಾಕಂತಂದರೆ ಈ ಪ್ಲೈನ್ ಸೀರೆ ಅಥವಾ ತೆಳು ಸೀರೆಗೆ ಗಮ್ ಅಂಟಿಸಿದ್ರೇ ನಿಮಗೆ ತುಂಬ ಚೆನ್ನಾಗಿ ಕೂರುತ್ತೆ. ನೋಡಿ, ಇದು ನೀವು ಮಾರ್ಕೆಟಲ್ಲಿ ಸಿಗುತ್ತೆ. ಇದು ಸ್ಟೋನ್ ಗಮ್ ಅಂತ ಹೇಳ್ತಾರೆ. ಅದನ್ನು ನಾನು ಪೂರ್ತಿಯಾಗಿ ಅಂಟಿಸ್ಬಿಟ್ಟಿದ್ದೀನಿ. ಅಂಟಿಸಿ ಐರನ್ ಮಾಡಬೇಕು. ಎಷ್ಟು ನೀಟಾಗಿ ಬರುತ್ತೆ ಅಂದರೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿದರೆ. ನಾವು ಹೀಗೆ ಡೈರೆಕ್ಟಾಗಿ ಹೀಗೆ ಲೈನಿಂಗು ಸೇರಿಸ್ಕೊತೀವಿ ಅಂದವಾಗ ಅದು ಅಷ್ಟು ನೀಟಾಗಿ ನಮಗೆ ಬರಲ್ಲ, ಸುಕ್ಕಾಗುತ್ತೆ. ಇದನ್ನು ತುಂಬ ನೀಟಾಗಿ ಬರುತ್ತೆ. ಇವಾಗ ನೀವು ಟಕ್ಸ್ ಮಾರ್ಕ್ ಹಾಕಿದ್ದೀನಲ್ಲ, ಆ ಟಕ್ಸ್ ಮಾರ್ಕಿಗೆ ನೋಡಿ ಈ ಥರನೇ ನೀವು ಹೊಲಿಗೆ ಹಾಕ್ಕೋಬೇಕು. ಈ ಥರ ತೆಳುವಾದ ಸೀರೆಗೆ ಇದೇ ಥರನೇ ನೀವು ಹಾಕಿಬಿಟ್ಟು ಮಧ್ಯ ಈ ಥರನೇ ಹಾಕಬೇಕು. ಹಾಕಿಬಿಟ್ಟು ಒಂದೊಂದೇ ಲೈನ್ ಹಾಕ್ಕೊಂಡ್ರೆ ಸಾಕು, ನಿಮಗೆ ಜಾರಲ್ಲ, ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ ಟಕ್ಸ್. ಆ ಕಡೆ ಈ ಕಡೆ ಜಾರಲ್ಲ. ನೋಡಿ, ಈ ಥರನೇ ನೀವು ಮಾಡ್ಕೊಳ್ಳಿ. ಇನ್ನೊಂದು ಸಹ ಮೂರನೇ ಟಕ್ಸ್ ಸಹ ಇದೇ ಥರನೇ ನಾನು ಹೊಲಿತಾ ಇದ್ದೀನಿ. ನೀವು ಗಮ್ ಹಚ್ಚುವಾಗ ಸ್ವಲ್ಪ ನೋಡ್ಕೊಳ್ಳಿ. ಏನಂದರೆ ಎಲ್ಲ ಸೀರೆಗೂ ಗಮ್ ಅಂಟ್ಸೋಕ್ಕೆ ಬರಲ್ಲ. ಯಾಕಂತಂದರೆ ಗಮ್ ಅಂಟಿಸಿದಾಗ ಕೆಲವೊಂದು ಸೀರೆಗೆ ಅದು ಕಾಣಿಸುತ್ತೆ. ಅದನ್ನ ನೀವು ತಿಳ್ಕೊಂಡು ನೀವು ಗಮ್ ಅಂಟಿಸಿ. ನೋಡಿ, ಈ ಥರ ಟಕ್ಸನ್ನು ನೀವು ಇವಾಗ ಜಾರಲ್ಲ. ನೋಡಿ, ಅದೇ ನೀವು ಮಾರ್ಕ್ ಹಾಕಿದ್ರಲ್ಲ, ಅದಕ್ಕೆ ನೀವು ಟಕ್ಸನ್ನು ನೀವು ಮಾಡ್ಕೋಬೋದು. ನೋಡಿ, ಈ ಥರನೇ
ಮತ್ತೇನೆಂದರೆ ಇದು ಟಕ್ಸಲ್ಲಿ ನೀವು ಸ್ಟಾರ್ಟಿಂಗ್ ಹಿಡಿತೀರಲ್ಲ ತೋರಿಸ್ಕೊಡ್ತೀನಿ ರೀ. ನೋಡಿ, ನೀವು ಒಂದು ನೇರ ಗೆರೆಯನ್ನು ಹಾಕ್ಕೊಂಡಿರ್ತೀರ. ಆ ಕಡೆ 1/4 ಇಂಚಿಗೆ ಈ ಕಡೆ 1/4 ಇಂಚಿಗೆ ಸ್ವಲ್ಪನೇ ಎಂಡಿಂಗಿಗೆ ಅದು ಸ್ವಲ್ಪನೇ ನೀವು ಸೇರಿಸ್ಬೇಕು. ನೋಡಿ, ನಾ ಹೇಗೆ ಗೆರೆ ಹಾಕೋದಿನ ಹಾಗೆ ಹಾಕ್ಕೊಂಡು ನೀವು ಹೊಸಬ್ರಾದರೆ ನೀವು ಈ ಥರನೇ ಹೊಲ್ಕೊಂಡ್ರೆ ಚೆನ್ನಾಗಿರೋದು. ನಿಮಗೆ ನೀಟಾಗಿ ಅಲ್ಲಿ ಹೊಲಿಗೆ ಕೂಡ ಅದರ ಗೆರೆಯ ಮೇಲೆ ಬರುತ್ತೆ. ನೋಡಿ, ಇದೇ ಥರನೇ ಹಾಕ್ಕೊಳ್ಳಿ. ಇವಾಗ ಇನ್ನೊಂದು ಟಕ್ಸ್ ಸಹ ಅದೇ ಥರನೇ ನೀವು ಗೆರೆ ಹಾಕಿಬಿಟ್ಟು ನೀವು ಆ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪನೇ ರಫ್ ಮಾಡಿ ತುದಿಗೆ ಎಂಡಿಗೂ ಸಹ ನೀವು ರಫ್ ಮಾಡಿ ಡಬಲ್ ಹೊಲಿಗೆ ಹಾಕಬೇಕು. ಪ್ರತಿಯೊಂದಕ್ಕೂ ಸಹ ನೀವು ಡಬಲ್ ಹೊಲಿಗೆ ಹಾಕಬೇಕು. ಒಂದೊಂದು ಹೊಲಿಗೆ ಎಲ್ಲ ಏನೂ ಆಗಲ್ಲ ಫ್ರೆಂಡ್ಸ್, ಹಾಕಿದರೆ ಏನು ತೊಂದರೆ ಆಗಲ್ಲ. ನೀವು ಡಬಲ್ ಹೊಲಿಗೆ ಹಾಕಬೇಕು. ನೋಡಿ, ಇದು 3 ಟಕ್ಸ್ ಆಗಿದೆ. ನೋಡಿ, ಈ ಥರ ಗಮ್ ಹಚ್ಚಿದ್ದಕ್ಕೆ ನೀವು ಮಧ್ಯೆ ಹೊಲಿಗೆ ಹಾಕಿದ್ದಕ್ಕೆ ನೋಡಿ ತುಂಬ ಚೆನ್ನಾಗಿ ನೀವು ಬಂದಿದೆ. ನೋಡಿ ಫ್ರೆಂಡ್ಸ್, ಇದು ಎಷ್ಟು ನೀಟಾಗಿದೆ ಅಂದರೆ ಎಷ್ಟು ತೆಳು ಪೀಸು ಅಂದರೆ ಅದು ತೋರಿಸ್ತೀನಿ ನೋಡಿ. ಇದು ಹೊಲಿಯೋದಕ್ಕೂ ಸಹ ತುಂಬ ತೆಳು ಪೀಸು. ಅದಕ್ಕಾಗಿ ನೀವು ಗಮ್ ಅಂಟಿಸ್ಕೊಂಡಿದ್ರೆ ನೀವು ತುಂಬ ಸುಲಭವಾಗಿ ಹೊಲಿಬೋದು. ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.